ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮಗೆ ಸಿಂಪಲಾಗಿ ಮೀನಿಂದು ತಲೆ ಸಾರು ಮಾಡೋಣ. ಅದಕ್ಕಾಗಿ ನಾನು ಫಸ್ಟು ಮಸಾಲೆ ರೆಡಿ ಮಾಡ್ತೀನಿ. ಅದಕ್ಕಾಗಿ ಪಾನ್ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಪಾನ್ ಬಿಸಿ ಆಯಿತು. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೋಣ. ನಾನು ಮೀನು ಸಾರು ಮಾಡೋದು ಯಾವಾಗಲೂ ಕೊಬ್ಬರಿ ಎಣ್ಣೆಯಲ್ಲೇ ಮಾಡೋದಾಯ್ತಾ. ನಿಮಗೆ ಇಷ್ಟ ಇದೆ ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಕೊಳ್ಳಿ, ಇಲ್ಲ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ಕೋಬೋದಾಯ್ತಾ. ಅದಾದಮೇಲೆ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೋಣ. ಅದಾದಮೇಲೆ ಇದರಲ್ಲಿ ಒಂದು ದೊಡ್ಡ ಪೀಸು ಶುಂಠಿ, ಅದಾದಮೇಲೆ ಒಂದು 4-5 ಸಾಂಬಾರು ಈರುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, ಅದಾದಮೇಲೆ ಒಂದು 8-10 ಬೆಳ್ಳುಳ್ಳಿ. ಇದಿಷ್ಟು ನಮಗೆ ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ. ಇನ್ನು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಅದು ಬೆಳ್ಳುಳ್ಳಿ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಮಗೆ ಇದರೊಳಗಡೆಗೆ ಮಸಾಲೆ ಹಾಕ್ಕೋಬೇಕು. ಮಸಾಲೆ ಹಾಕ್ಕೊಳ್ಳೋದಕ್ಕೆ ನಮಗೆ ಸ್ಟವ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಮಗೆ ಮಸಾಲೆ ಹಾಕೋಣ. ಇದಿಷ್ಟು ಈ ಥರ ಫ್ರೈ ಆದರೆ ಸಾಕಾಯ್ತಾ, ಜಾಸ್ತಿ ಕಪ್ಪಿಗೆ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು 3 ಟೀ ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ತಕ್ಕಾಗಿ ಹಾಕ್ಕೋಬೇಕಾಯ್ತಾ. ಅದಾದಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಅದಾದಮೇಲೆ 1 ಟೀ ಸ್ಪೂನು ಧನಿಯಾ ಪುಡಿ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದರಲ್ಲಿ ನೀರು ಹಾಕ್ಕೋಬೇಕು. ನಾವು ಬಿಸಿಯಾಗಿರೋ ಮಸಾಲೆಯಲ್ಲಿ ಈಗ ಪುಡಿಯೆಲ್ಲ ಹಾಕ್ಕೊಂಡಿರೋದ್ರಿಂದ ಇದು ಬೇಗ ಫ್ರೈ ಆಗಿರುತ್ತದೆ. ಇನ್ನು ನಮಗೆ ಇದರೊಳಗಡೆಗೆ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಅದು ಕಪ್ಪಗಾಗ್ಬಿಡ್ತದೆ. ಇನ್ನು ನಮಗೆ ಇದರೊಳಗಡೆಗೆ ನೀರು ಹಾಕೋಣ. ನೀರು ಹಾಕಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಮೀನು ಸಾರು ಮಾಡೋದು ಮಣ್ಪಾತ್ರದಲ್ಲೇ ಮೀನು ಸಾರು ಮಾಡೋದು, ಸೊ ಅದಕ್ಕೆ ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಅದಾದಮೇಲೆ ನಾನು ಹುಳಿ ಮೀನು ಸಾರಿಗೆ ಹಾಕೋದು ಈ ಥರ ಹುಳಿ ಸಿಗುತ್ತೆ ನಮಗೆ, ಅದೇ ನಾನು ಯೂಸ್ ಮಾಡೋದು. ನಿಮ್ಗೆ ಬೇಕಾದರೆ ನಿಮಗೆ ಹುಣಸೆಹಣ್ಣು ಹಾಕ್ಕೋಬೋದು. ಅದಾದಮೇಲೆ ರುಚಿಗೆ ತಕ್ಕಾಗಿ ಉಪ್ಪು ಹಾಕೋಣ. ಅದಾದಮೇಲೆ ಇದು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನು ಇದು ಚೆನ್ನಾಗಿ ಕುದಿಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇನ್ನು ನಮಗೆ ಇದರೊಳಗಡೆಗೆ ನಾನು ಆಲ್ರೆಡಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿರೋ ತಲೆ ಮಾಂಸ ಇದೆ, ಅದು ಇದರೊಳಗಡೆಗೆ ಹಾಕ್ಕೊಳ್ಳೋಣ. ನಾನು ಒಂದು ಮೀನ್ದು ಸ್ವಲ್ಪ ಮೀಡಿಯಮ್ ಆಗಿತ್ತು ತಲೆ, ಅದು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಇದು ಚೆನ್ನಾಗಿ ಬೇಯಬೇಕು. ಮುಚ್ಚಳದಲ್ಲಿ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇದು ಬೇಯಲಿ. ಅದು ಬೇಯ್ತಿರೋ ಟೈಮಲ್ಲಿ ನನಗೆ ಇದರಲ್ಲಿ ಸ್ವಲ್ಪ ತೆಂಗಿನಕಾಯಿ ರುಬ್ಬ ಹಾಕಬೇಕು. ಅದಕ್ಕೆ ನಾನು ಚಿಕ್ಕದೊಂದು ಕಪ್ಪಿಗೆ 1 ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದು ಮಿಕ್ಸಿ ಜಾರ ಒಳಗಡೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ರುಬ್ಕೊಂಬರ್ತೀನಿ. ನಿಮಗೆ ಮೀನು ಸಾರಲ್ಲಿ ತೆಂಗಿನಕಾಯಿ ಹಾಕೋದು ಬೇಡ ಅಂದರೆ ಇದು ರುಬ್ಬೋ ಅವಶ್ಯಕತೆ ಇಲ್ಲ. ಅದು ಆ ಮೀನು ಆ ಥರ ಬೇಯಿಸ್ಕೊಂಡ್ರೆ ಆಯ್ತಾ. ಇದು ತೆಂಗಿನಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಅನ್ನ ತಿನ್ನಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ತೆಂಗಿನಕಾಯಿ ರುಬ್ಬ ಹಾಕೋದು. ಆವಾಗ ನಾನು ಇದು ರುಬ್ಕೊಂಬರ್ತೀನಿ. ಈಗ ನೋಡಿ, ಅದು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ಇನ್ನು ಇದು ಇಲ್ಲಿ ಇರಲಿ. ಅದು ನಮ್ಮದು ಮೀನು ಸಾರು ಸ್ವಲ್ಪ ಮೀಡಿಯಮ್ ಆಗಿ ಬೆಂದಾದಮೇಲೆ ಇದು ಹಾಕ್ಕೋಬೇಕು. ಈಗ ನಮ್ಮದು ಮೀನು ಸಾರು ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಮೀನು ತಲೆ ಸಾರು ಮಾಡಿರೋದು ಹೆಂಗಾಗಿದೆ ಅಂತ ನೋಡಿ. ನಿಮಗೆ ಇದರಲ್ಲಿ ತೆಂಗಿನಕಾಯಿ ಹಾಕೋದು ಬೇಡ ಅಂದರೆ ಹಿಂಗೆ ಸ್ಟವ್ ಆಫ್ ಮಾಡ್ಕೋಬೋದಾಯ್ತಾ. ನಾನೀಗ ರುಬ್ಕೊಂಬಂದಿರೋ ತೆಂಗಿನಕಾಯಿ ಹಾಕ್ಕೊತೀನಿ. ಅದಾದಮೇಲೆ ಇದು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದರಲ್ಲಿ ಕೊನೆಗೆ ಒಂದು ಚೂರು ಮೆಂತ್ಯ ಪುಡಿ ಹಾಕ್ಕೋಬೇಕು. ಇದು ಮೀನು ಸಾರಿಗೆ ಸ್ವಲ್ಪ ಮೆಂತ್ಯ ಪುಡಿ ಹಾಕಿದ್ರೇ ಟೇಸ್ಟ್ ಬರೋದು. ಅದಕ್ಕೆ ನಾನೊಂದು 1/4 ಟೀ ಸ್ಪೂನು ಮೆಂತ್ಯ ಪುಡಿ ಹಾಕಿದ್ದೀನಿ. ಇನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಇದು ಸ್ವಲ್ಪ ಹೊತ್ತು ಕುದಿಸಬೇಕು. ನೋಡಿ, ಮೀನು ಸಾರು ಚೆನ್ನಾಗಿ ಕುದೀತಾ ಇದೆ. ನಮ್ಮದು ತಲೆ ಸಾರು ರೆಡಿ ಆಗಿದೆ. ನೋಡಿ, ಎಷ್ಟು ಟೇಸ್ಟಿ ಆದಂಥ ಸಾಂಬಾರು ಅಂತ ನೋಡಿ. ನಮಗೆ ಒಂದು ಸರಿ ಉಪ್ಪು ನೋಡ್ಕೊಳ್ಳೋಣ. ನನಗೆ ಉಪ್ಪದ ಟೇಸ್ಟ್ ಕರೆಕ್ಟ್ ಆಗಿದೆ. ಸ್ಟವ್ ಆಫ್ ಮಾಡೋಣ. ಫ್ರೆಂಡ್ಸ್, ಅವಾಗ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿರೋ ಸಾರು ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಾಳೆ ಹೊಸ ವೀಡಿಯೋ ಸಿಗೋ ತನಕ ಟೇಕ್ ಕೇರ್, ಬಾಯ್.